ಸರಿ ಯಾರು ತಪ್ಪು ಅಂತ ಗೊತ್ತಿಲ್ಲ. ಏನು ನಡೆದಿದೆ ಅನ್ನೋದು ಇಬ್ಬರಿಗೆ ಮಾತ್ರ ಗೊತ್ತಿದೆ. ಈ ಬಗ್ಗೆ ಮುಂಬೈನಲ್ಲಿರೋ ನಂದನೆ ಬಂದು ಉತ್ತರ ಕೊಡ್ತಾನೆ ಅಂತ ಗ್ಯಾರಂಟಿ ನ್ಯೂಸ್ಗೆ ನಿರ್ದೇಶಕ ತರುಣ್ ಸುಧೀರ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಆದಂತಹ ಒಂದು ನಂದಕಿಶೋರ್ ಅವರ ಮೇಲೆ ಆಪಾದನೆ ಬಂತು. ಸೊ ಆ ಒಂದು ವಿವಾದದಲ್ಲಿ ನಿಮ್ಮ ಹೆಸರು ಕೂಡ ಕೇಳಿ ಬಂತು. ಅಂದ್ರೆ ಇವರು ತರುಣ್ ಸುಧೀರ್ ಅವರ ಗಮನಕ್ಕೂ ಇತ್ತು ಅನ್ನುವಂಥದ್ದು ಶಬರೀಶ್ ಅವ್ರ ಹೇಳಿಕೆ ಆಗಿತ್ತು. ಸೊ ನಿಮ್ಮ ಗಮನಕ್ಕೆ ಬಂದಾದ್ಮೇಲೆ ಯಾವ ರೀತಿ ಒಂದು ಹೇಳಿಕೆ ಕೊಟ್ರಿ, ಎಲ್ಲಿವರೆಗೂ ಅದನ್ನು ಸ್ಟಾಪ್ ಮಾಡಿದ್ರಿ? ಅಲ್ಲಮ್ಮ, ಅವರು ನನಗೆ ಯಾವಾಗ ಇವರು ಮೀಡಿಯಾಗೆ ಬಂದರು ಅದು ಕೆಲವೇ ದಿನಗಳ ಮುಂಚೆ ನನಗೆ ಹೇಳಿದಷ್ಟೇ. ಗಮನಕ್ಕೆ ತಂದಿದ್ದು ಅಂದರೆ ಅದು ಇನ್ಫಾರ್ಮೇಷನ್. ಈಗ ಒಂದು ಸೈಡ್ ಅಷ್ಟೇ ನೀವು ಕೇಳಿದ್ದೀರ. ನಂದ ಅವರು ಬಂದು ನಾನು ಒಂದು ಪ್ರೆಸ್ ಮೀಟ್ ಇಟ್ಟು ಮಾತಾಡ್ತೀನಿ ಅಂತ ಹೇಳಿದ್ದೇನೆ. ಆ ವರ್ಷನೂ ಕೇಳೋಣ, ಅವಾಗ ನಮಗೆಲ್ಲ ಗೊತ್ತಾಗುತ್ತೆ. ಇವತ್ತು ಎಲ್ಲರಿಗಿಂತ ಮೇಲ್ಗಡೆ ಒಂದು ಲೀಗಲ್ ಸಿಸ್ಟಮ್ ಅಂತ ಇರುತ್ತೆ. ಸೊ ಯಾರಿಗೋದು ಒಂದು ನ್ಯಾಯ ಸಿಗುತ್ತೆ. ಯಾರು ಸರಿ ಇದ್ದಾರೆ ಯಾರು ತಪ್ಪಿದೆ ಅಲ್ಲಿ ಡಿಸೈಡ್ ಆಗುತ್ತೆ. ಅಲ್ಲ, ಗೊತ್ತಿಲ್ಲದಿರೋ ವಿಷಯ ನಾನು ಹೆಂಗೆ ಹೇಳೋಕ್ಕಾಗುತ್ತೆ? ಈಗ ಅವ್ರು ಕೊಡಬೇಕಾದ್ರೂ ನನಗೆ ಗೊತ್ತಿಲ್ಲ, ಇವ್ರು ಇಸ್ಕೊಂಡಿದ್ದಾರಾ ಅಂತಲೂ ಗೊತ್ತಿಲ್ಲ. ನಂದ ಅವ್ರು ಏನು ಸ್ಟೇಟ್ಮೆಂಟ್ ಕೊಟ್ಟರು, ನಾನು ಬರ್ತೀನಿ ಇದೇ ಥರ ನಾನು ಕೂತ್ಕೊಂಡು ಮಾತಾಡ್ತೀನಿ. ಅವ್ರು ಬಾಂಬೆಲಿ ಶೂಟಿಂಗ್ ಮಾಡ್ತೀರಂತ ನನಗೆ ಗೊತ್ತದು. ಸರಿ, ಮೋಹನ್ ಲಾಲ್ ಅವ್ರ ಫಿಲಮ್ ನಡೀತಾ ಇದೆ, ಅಲ್ಲಿ ಶೂಟಿಂಗ್ ಮಾಡ್ತೀರೋ ಅಂತ ಗೊತ್ತು ನನಗೆ. ಸೊ ಬಹುಶಃ ಅವ್ರು ಬಂದ ಮೇಲೆ ಅವರೇ ಇದಕ್ಕೆ ಕೂತ್ಕೊಂಡು ಕ್ಲಾರಿಟಿ ಕೊಡ್ತಾರೆ. ಸೊ ಇದು ಒಂದು ಪರ್ಸ್ನಲ್ ವಿಷಯ ಅಲ್ಲಮ್ಮ, ಇದು ಯಾವುದೋ ಬೇರೆ ಏನೋ ಆಗಿದ್ರೆ ಗೊತ್ತಿರೋದು. ಪರ್ಸ್ನಲ್ ಇಬ್ಬರು ವ್ಯಕ್ತಿಗಳ ನಡುವೆ ನಡೆದಂಥ ಒಂದು ವಿಷಯ. ಸೊ ಹಾಗಾಗಿ ನಾನು ತುಂಬ ಕಮೆಂಟ್ ಮಾಡೋಕ್ಕಾಗಲ್ಲ. ಇತ್ತೀಚೆಗಷ್ಟೇ ಆದಂತಹ ಒಂದು ನಂದಕಿಶೋರ್ ಅವ್ರ ಮೇಲೆ ಆಪಾದನೆ ಬಂತು. ಸೊ ಆ ಒಂದು ವಿವಾದದಲ್ಲಿ ನಿಮ್ಮ ಹೆಸರು ಕೂಡ ಕೇಳಿ ಬಂತು. ಅಂದ್ರೆ ಇವರು ತರುಣ್ ಸುಧೀರ್ ಅವರ ಗಮನಕ್ಕೂ ಇತ್ತು ಅನ್ನುವಂಥದ್ದು ಶಬರೀಶ್ ಅವ್ರ ಹೇಳಿಕೆ ಆಗಿತ್ತು. ಸೊ ನಿಮ್ಮ ಗಮನಕ್ಕೆ ಬಂದಾದ್ಮೇಲೆ ಯಾವ ರೀತಿ ಒಂದು ಹೇಳಿಕೆ ಕೊಟ್ರಿ, ಎಲ್ಲಿವರೆಗೂ ಅದನ್ನು ಸ್ಟಾಪ್ ಮಾಡಿದ್ರಿ? ಅಲ್ಲಮ್ಮ, ಅವರು ನನಗೆ ಯಾವಾಗ ಇವರು ಮೀಡಿಯಾಗೆ ಬಂದರು ಅದು ಕೆಲವೇ ದಿನಗಳ ಮುಂಚೆ ನನಗೆ ಹೇಳಿದಷ್ಟೇ. ಗಮನಕ್ಕೆ ತಂದಿದ್ದು ಅಂದರೆ ಅದು ಇನ್ಫಾರ್ಮೇಷನ್. ಈಗ ಒಂದು ಸೈಡ್ ಅಷ್ಟೇ ನೀವು ಕೇಳಿದ್ದೀರ. ನಂದ ಅವರು ಬಂದು ನಾನು ಒಂದು ಪ್ರೆಸ್ ಮೀಟ್ ಇಟ್ಟು ಮಾತಾಡ್ತೀನಿ ಅಂತ ಹೇಳಿದ್ದೇನೆ. ಆ ವರ್ಷನೂ ಕೇಳೋಣ, ಅವಾಗ ನಮಗೆಲ್ಲ ಗೊತ್ತಾಗುತ್ತೆ. ಇವತ್ತು ಎಲ್ಲರಿಗಿಂತ ಮೇಲ್ಗಡೆ ಒಂದು ಲೀಗಲ್ ಸಿಸ್ಟಮ್ ಅಂತ ಇರುತ್ತೆ. ಸೊ ಯಾರಿಗೋದು ಒಂದು ನ್ಯಾಯ ಸಿಗುತ್ತೆ. ಯಾರು ಸರಿ ಇದ್ದಾರೆ ಯಾರು ತಪ್ಪಿದೆ ಅಲ್ಲಿ ಡಿಸೈಡ್ ಆಗುತ್ತೆ. ಅಲ್ಲ, ಗೊತ್ತಿಲ್ಲದಿರೋ ವಿಷಯ ನಾನು ಹೆಂಗೆ ಹೇಳೋಕ್ಕಾಗುತ್ತೆ? ಈಗ ಅವ್ರು ಕೊಡಬೇಕಾದ್ರೂ ನನಗೆ ಗೊತ್ತಿಲ್ಲ, ಇವ್ರು ಇಸ್ಕೊಂಡಿದ್ದಾರಾ ಅಂತಲೂ ಗೊತ್ತಿಲ್ಲ. ನಂದ ಅವ್ರು ಏನು ಸ್ಟೇಟ್ಮೆಂಟ್ ಕೊಟ್ಟರು, ನಾನು ಬರ್ತೀನಿ ಇದೇ ಥರ ನಾನು ಕೂತ್ಕೊಂಡು ಮಾತಾಡ್ತೀನಿ. ಅವ್ರು ಬಾಂಬೆಲಿ ಶೂಟಿಂಗ್ ಮಾಡ್ತೀರಂತ ನನಗೆ ಗೊತ್ತದು. ಸರಿ, ಮೋಹನ್ ಲಾಲ್ ಅವ್ರ ಫಿಲಮ್ ನಡೀತಾ ಇದೆ, ಅಲ್ಲಿ ಶೂಟಿಂಗ್ ಮಾಡ್ತೀರೋ ಅಂತ ಗೊತ್ತು ನನಗೆ. ಸೊ ಬಹುಶಃ ಅವ್ರು ಬಂದ ಮೇಲೆ ಅವರೇ ಇದಕ್ಕೆ ಕೂತ್ಕೊಂಡು ಕ್ಲಾರಿಟಿ ಕೊಡ್ತಾರೆ. ಸೊ ಇದು ಒಂದು ಪರ್ಸ್ನಲ್ ವಿಷಯ ಅಲ್ಲಮ್ಮ, ಇದು ಯಾವುದೋ ಬೇರೆ ಏನೋ ಆಗಿದ್ರೆ ಗೊತ್ತಿರೋದು. ಪರ್ಸ್ನಲ್ ಇಬ್ಬರು ವ್ಯಕ್ತಿಗಳ ನಡುವೆ ನಡೆದಂಥ ಒಂದು ವಿಷಯ. ಸೊ ಹಾಗಾಗಿ ನಾನು ತುಂಬ ಕಮೆಂಟ್ ಮಾಡೋಕ್ಕಾಗಲ್ಲ. ಇತ್ತೀಚೆಗಷ್ಟೇ ಆದಂತಹ ಒಂದು